ಈಗ ರೆಗ್ಯುಲರ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ಕೂಡ ಆ ಸಿಲೆಬಸ್ ತುಂಬಾ ಕಷ್ಟ ಇರುತ್ತೆ. ಸಿಬಿಎಸ್ಸಿ ಗಿಂತ ಐಸಿಐಸಿ ತುಂಬಾ ಕಷ್ಟ. ಆದ್ರೂ ಅವರು ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗಿ ಪಿಯು ಎಲ್ಲ ಮುಗಿಸಿ ಇದು ಮಾಡಿ. ಹೌದು, ಖಂಡಿತ ಮೇಡಮ್. ಅದು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಯಾವಾಗ ಆಡಿದ್ಲು ನಮ್ಗೆ ಇಡೀ ಫ್ಯಾಮಿಲಿಲಿ ಎಲ್ಲ ಬೆಂಗಳೂರಲ್ಲೇ ನಡೆದಿದ್ದು ಮೇಡಮ್. ಇಲ್ಲ, ಒರಿಸ್ಸಾದಲ್ಲಿ ಫಸ್ಟ್ ಇದು ನ್ಯಾಷನಲ್ಸ್ ನಡೀತು ಮೇಡಮ್. ಒರಿಸ್ಸಾಕ್ಕೆ ಹೋದ್ರು ಮಗಳ ಜೊತೆ. ಹೌದು ಮೇಡಮ್. ಹೆಂಗೆ ಸರ್ ನೀವು? ಹೌದು, ಅದು ಹಾಗೆ ಬೆಳ್ಕೊ ಬಂದ್ಬಿಡುತ್ತೆ ಮೇಡಮ್. ಅವಳು ಆಲ್ ಓವರ್ ಇಂಡಿಯಾ ಎಷ್ಟು ಟೂರ್ನಮೆಂಟ್ ಆಡಿದಾಳೋ ಅಷ್ಟು ಟೂರ್ನಮೆಂಟ್ ನಾನು ಇದ್ದೆ ಮೇಡಮ್ ಜೊತೆ. ಟೂರ್ನಮೆಂಟ್ ಆಡಿರ್ಬೋದು ಸರ್ ಇದು ಮೇಡಮ್. ಹತ್ತತ್ರ ಒಂದು 60 ರಿಂದ 70 ಟೂರ್ನಮೆಂಟ್ ಆಡ್ಬೋದು. ಅಂದ್ರೆ ಎಲ್ಲ ಸ್ಟೇಟ್ ನೋಡಿದ್ದಾರೆ? ಎಲ್ಲ ಸ್ಟೇಟ್, ಆಲ್ಮೋಸ್ಟ್ ಎಲ್ಲ ಸ್ಟೇಟ್ ನೋಡಿದ್ದಾರೆ ಮೇಡಮ್. ಹೋಗೋದಕ್ಕೆ ಬರೋದಕ್ಕೆ ಅಥವಾ ಉಳ್ಕೊಳ್ಳೋದಕ್ಕೆ ಒಂದು ಟೂರ್ನಮೆಂಟ್ ಆದ್ರೆ ಇಂಡಿಯಾದಲ್ಲಿ ಎಷ್ಟು ದಿನ ಬೇಕಾಗುತ್ತೆ ಮೇಡಮ್? ಇಂಡಿಯಾದಲ್ಲಿ ನಾವೆಲ್ಲೇ ಟೂರ್ನಮೆಂಟ್ ಆಡಿದ್ರು ಮೇಡಮ್, ಈಗ ಒಂದು 3 ಟೂರ್ನಮೆಂಟ್ ಆಡ್ಬೇಕಾಗುತ್ತೆ ಮೇಡಮ್. ಒಂದು ವಾರ ಮುಗಿಸ್ಕೊಂಡು ಬರೋಕ್ಕಾಗೋದಿಲ್ಲ. ಅಕ್ಕಪಕ್ಕ ಒಂದು 2-3 ಟೂರ್ನಮೆಂಟ್ ಹತ್ತತ್ರ ಇರೋದನ್ನ ಮುಗಿಸ್ಕೊಂಡು ಬಂದರೆ ಅವ್ರಿಗೆ ರ್ಯಾಂಕಿಂಗು ಮೇಲಾಗುತ್ತೆ. ಮತ್ತು ಅಷ್ಟು ದೂರ ಹೋಗಿ ಟ್ರಾವೆಲ್ ಮಾಡೋದಕ್ಕೂ ಖರ್ಚಿಗೆ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂದ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡ್ತೀವಿ ಮೇಡಮ್. 15 ದಿನದಿಂದ 20-25 ದಿನ ಮೇಡಮ್. ಸರ್, ಇಂಡಿಯಾದಲ್ಲೇ ಆದ್ರೆ ನಿಮ್ ಟೂರ್ನಮೆಂಟ್ಗೆ ಹೋಗೋದು ಬರೋದಕ್ಕೆಲ್ಲ ಮಿನಿಮಮ್ ಎಷ್ಟು ಖರ್ಚಾಗುತ್ತೆ ಸರ್ ಇಂಡಿಯಾದಲ್ಲಿ? ಮೇಡಮ್, ಇಂಡಿಯಾದಲ್ಲೇ ಮಿನಿಮಮ್ ಅಂದ್ರಿಂದ ಒಂದು 50 ರಿಂದ 60 ಮೀಡಿಯಮ್ ಆಗಿ. ನಾವೇನೋ ಲಕ್ಸುರಿಯಸ್ ಆಗಿ ಹೋಗದೆ ನಮ್ಗೆಲ್ಲೋ ಒಂದು ರೂಮಲ್ಲಿ ನಾವು ನಾರ್ಮಲ್ ರೂಮಲ್ಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಇದು ಮಾಡಿದ್ರೆ ಒಂದು 50,000 to 60,000 ಆಗುತ್ತೆ.